ಸೊ ಮತ್ತೆ ಎಲ್ಲ ಸೋತ್ರ ಮಾಡೋರು ನಮಸ್ಕಾರ. ನನ್ನ ವ್ಲಾಗಿಗೆ ಮತ್ತೆ ಸ್ವಾಗತ. ಇವತ್ತು ನಮ್ದು ಬ್ಲಾಗ್ ಸ್ಟಾರ್ಟ್ ಆಗ್ತಿದೆ ಹಿಂಗೆ ಜಯಂತ ಮನೆಯಿಂದ. ಸೊ ಆಕ್ಚುಲಿ ಇವತ್ತು ಓದ್ಕೊಂಡು ಕಾಲೇಜ್ ಹೋಗ್ಬೇಕಿತ್ತು, ಬಟ್ ಟೀಚರ್ ಬರಲಿಲ್ಲ. ಟೀಚರ್ ಆಕ್ಚುಲಿ ಇವತ್ತು ರಜಾ ಹಾಕಿದ್ದಾರೆ. ಸೊ ಇವತ್ತು ನಾನು ಜಯಂತ ಮನೆಯಲ್ಲೇ ಓದ್ಕೊಳೋದು. ಸೊ ಇನ್ನೂ ತಿಂಡಿ ತಿಂದಿಲ್ಲ, ಜಿಮ್ಮಿಗೆ ಹೋಗಿದ್ವಿ, ಜಿಮ್ ಇಂದ ಬಂದ್ವಿ, ಬಟ್ ಇನ್ನೂ ತಿಂಡಿ ತಿಂದಿಲ್ಲ. ತಿಂಡಿ ತಿಂದು ಓದ್ಕೊಳಕ್ ಸ್ಟಾರ್ಟ್ ಮಾಡಿ, ಓದ್ಕೊಂಡಾದ್ಮೇಲೆ ಏನಾದ್ರು ಸ್ವಲ್ಪ ಕ್ರೇಜಿ ಸ್ಟಫ್ ಮಾಡೋಣ. ಎಕ್ಸಾಮ್ಸ್ ಹತ್ರ ಬರ್ತಿದೆ ಗೈಸ್. ಸೊ ಸಿಕ್ಕಾಪಟ್ಟೆ ಓದಬೇಕು. ಓದಿ 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 ತಲೆಗೇನೋ ಹೋಯ್ತಾನೆ ಇಲ್ಲ. ಎಷ್ಟು ಓದ್ತಿದ್ದೀನಿ ಅಂದ್ರೆ ಇಷ್ಟ ನಾನು 10th ಓದ್ಬಿಟ್ರೆ 10th ಟಾಪರ್ ಆಗ್ಬಿಡ್ತಿದೆ. ಸ್ಟೇಟಿಗೆ ಬಿಡಿ, ನಾವು ಫುಲ್ ಇಂಡಿಯಾಗೆ ಟಾಪರ್ ಆಗ್ಬಿಡ್ತಿದೆ. ಬಟ್ ಇಟ್ಸ್ ಓಕೆ. ಸೊ ಈಗ ತಿಂಡಿ ತಿಂದು ಆಮೇಲೆ ನೆಕ್ಸ್ಟ್ ತಿಂಡಿ ತಿಂತಿದ್ದೀವಿ. ತಿಂಡಿಲಿ ಸಿಂಪಲ್ ಆಗಿ ಇರೋದು 2 ಚಪಾತಿ ಆ್ಯಂಡ್ ಮೊಟ್ಟೆ ಆ್ಯಂಡ್ ಸ್ವಲ್ಪ ರೈಸು. ಸೊ ಸ್ವಲ್ಪ ಕಾರ್ಬ್ಸು ಪ್ರೋಟೀನ್ ಸ್ವಲ್ಪ ಮೇಂಟೈನ್ ಆಗಿದೆ. ಸೊ ತಿಂದಾದ್ಮೇಲೆ ನೆಕ್ಸ್ಟು ನೀರು ಕುಡಿದು ಓದ್ಕೊಳಕ್ಕೆ ಸ್ಟಾರ್ಟ್ ಮಾಡೋದು. ಈಗ ಕುತ್ಕೊಂಡು ಓದ್ಕೋತಾ ಇದ್ದೀವಿ. ಓದೋಕೆ ಆಲ್ರೆಡಿ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿ ಆಯಿತು. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಯಿತು. ಓದ್ತಾನೆ ಇದ್ದೀನಿ. ತಲೆಗೇನು ಹೋಯ್ತಾನೆ ಇಲ್ಲ. ಎಷ್ಟು ಓದ್ಬೋದು ಆ್ಯಕ್ಚುಲಿ ಒಂದು 3-4 ಪೇಜ್ ಖಾಲಿ ಮಾಡಿದೆ. ಅಷ್ಟು ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ಇನ್ನು ಒಂದೇ ವಾರ ಇರೋದು. ಸೊ ಎಕ್ಸಾಮಿಗೆ ಫುಲ್ ಪ್ರಿಪೇರ್ ಆಗ್ತಾಯಿದ್ದೀನಿ. ಅಲ್ಲಿ ನೋಡಿ, ಅಲ್ಲೂ ಗುಪ್ತವಾಗಿ ಒಬ್ಬ ವ್ಯಕ್ತಿ ಬರಿತು ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾರೆ. ಇದು ಮೋಸ್ಟ್ಲಿ ಅವ್ರ ಅಮ್ಮ ನೋಡ್ರೆ ಫುಲ್ ಖುಷಿಯಾಗಿ ಹೋಗ್ಬಿಡ್ತಾರೆ. ಸೊ ಈಗ ಓದು ಅದಾದ್ಮೇಲೆ ಹೇಳ್ತೀನಿ ಅಂತ. ಸೊ ಈಗ ಮನೆಗೆ ಬಂದು ಸ್ವಲ್ಪ ರೈಸು, ಸ್ವಲ್ಪ ಚಪಾತಿ, ಸ್ವಲ್ಪ ಲೈಕ್ ಲಂಚ್ ಇತ್ತಲ್ಲ, ಅದನ್ನ ತಗೊಂಡು ಈಗ ಮತ್ತೆ ಜಯಂತ್ ಮನೆಗೆ ಹೋಗಿ ಅಲ್ಲಿ ಅವನೊಬ್ಬನೇ ಇರ್ತಾನೆ. ಸೊ ಲಂಚ್ ಮಾಡಿ ಅವನ ಜೊತೆ ಹಾಗೆ ಅವನು ಸ್ವಲ್ಪ ಬರ್ಕೊಂಡಿದ್ದೇನೆ, ಅವನು ಸ್ವಲ್ಪ ಬರ್ಕೋತಾನೆ, ನಾನು ಓದ್ಕೊಳೋದು ಇನ್ನೂ ಇದೆ. ಸೊ ಇನ್ನೂ ಓದ್ಕೊಂಡು ಹೋಗೋದು. ಈಗ ಸದ್ಯ ಜಯಂತ್ ಮನೆಗೆ ಹೋಗೋದು. ಸೊ ಈಗ ಊಟ ರೆಡಿ ಮಾಡ್ಕೊಡಿದ್ದೀವಿ ನಾವೇನೆ. ಊಟ ಸಖತ್ತಾಗಿದೆ. ಚಪಾತಿ, ಸ್ವಲ್ಪ ಎಗ್ ಬುರ್ಜಿಗೆ ಸ್ವಲ್ಪ ರೈಸ್ ಮಿಕ್ಸ್ ಮಾಡಿ ಎಗ್ ರೈಸ್ ಥರ ಮಾಡಿದ್ದೀವಿ. ಒಂದು ಮೊಟ್ಟೆ ಇದೆ ಆ್ಯಂಡ್ ಸೇಮ್ ಸಾಂಬಾರಿದೆ. ಸೊ ಫೀಲ್ಡಿಂಗ್ ಫುಲ್ ಸೆಟ್ ಆಗಿದೆ ಊಟಕ್ಕೆ. ಸೊ ಇದಾದಮೇಲೆ ಸ್ವಲ್ಪ ಹೊತ್ತು ಮತ್ತೆ ಅದೇನು ಹೇಳಿದ್ನಲ್ಲ ಮಾಡಿ ಇದು ಮಾಡೋದು. ಈಗ ಸದ್ಯಕ್ಕೆ ಊಟ ಮಾಡೋಣ ಗೈಸ್. ನಾವು ಟಿ ವಿಲಿ ಬಂದ್ಬಿಟ್ವಿ ನೋಡಿ. ಒಂದಿನ ಅನ್ಕೊಂಡಿದ್ದೀವಿ ಓದಿಲ್ಲ ಒಂದಿನ ನಾವು ಟಿ ವಿಲಿ ಬರಬೇಕು ಅಂತ. ಸೊ ಇವತ್ತು ನಾವು ಟಿ ವಿಲಿ ಬರ್ತಿದ್ದೀವಿ. ಸೊ ಯಾರು ನನ್ನ ಬ್ಲಾಗ್ ನಾನು ನೋಡಿಲ್ಲ ಅದು ಇನ್ನೂ. ಸೊ ಹೋಗಿ ನೋಡ್ಬೋದು, ಯೂಟ್ಯೂಬಲ್ಲಿ ಫ್ರೀ ಆಗಿದೆ. ಅಪ್ಪ ಕೊನೆಗೆ ಈಗ ಓದು ಸ್ವಲ್ಪ ಕಂಪ್ಲೀಟ್ ಆಯಿತು ಗೈಸ್. ಫಸ್ಟು 11 ಗಂಟೆ ಕೂತವನು 2 ಗಂಟೆಗೆ ಎದ್ವಿ ಊಟ ಮಾಡೋಣ ಅಂತ. ಸೊ ಊಟ ಮಾಡೋದನ್ನು ಮತ್ತೆ ಈಗ 3 ಗಂಟೆ ಕೂತ್ಕೊಂಡ್ವಿ. ಈಗ ಸದ್ಯಕ್ಕೆ 4 ಗಂಟೆಗೆ ಈಗ ಮುಗಿದಿದೆ. ಸ್ವಲ್ಪ ಆಲ್ಮೋಸ್ಟ್ ಒಂದು ಸ್ವಲ್ಪ ಪೋರ್ಷನ್ಸ್ನ ಕವರ್ ಮಾಡಿದ್ದೀನಿ. ಸೊ ಓವರ್ ಆಲ್ ಓಕೆ. ಸ್ವಲ್ಪ ಒಂದು ಇವತ್ತಿಗೆ ಎಷ್ಟು ಅಂದ್ಕೊಂಡಿದ್ದೋ ಪ್ರೊಡಕ್ಟಿವ್ ಅಷ್ಟು ಓದಿದ್ದೀನಿ. ಅದು ತುಂಬ ಲೈಕ್ ಡಿಫಿಕಲ್ಟ್ ಇರೋದು, ತಲೆಗೆ ಹೋಯ್ತಿರಲಿಲ್ಲ ಅಂಥದ್ದೆಲ್ಲ ಫುಲ್ ಆ್ಯಕ್ಚುಲಿ ಓದ್ಬಿಟ್ಟು ಕಂಪ್ಲೀಟ್ ಮಾಡಿದ್ದೀನಿ. ಸೊ ನೋಡಿ, ಆ್ಯಕ್ಚುಲಿ ನೀವು ನೋಡ್ಬೋದು ಎಷ್ಟು ಪೇಜಸ್ ಬರೆದಿರೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ನೋಡಿ. ಸೊ ಇಲ್ಲಿಂದ ಇಷ್ಟು ಪೇಜ್ ಬರೆದು ಓದಿ ಈಗ ಸ್ವಲ್ಪ ಹೊತ್ತು ಕುತ್ಕೊಂಡಿರೋದು. ಸೊ ಸ್ವಲ್ಪ ಇವಾಗ ಸ್ವಲ್ಪ ಪ್ರೋಟೀನ್ ಟೈಮ್, ಸ್ವಲ್ಪ ಏನಾದರೂ ಓಟ್ಸ್ ಮೀಲ್ ಅಥವಾ ಸ್ವಲ್ಪ ಪೀನಟ್ ಬಟರ್, ಸ್ವಲ್ಪ ಏನಾದರೂ ಸ್ವಲ್ಪ ಪ್ರೋಟೀನ್ ಟೈಪ್ ಏನಾದರೂ ನಾನು ಇಂಟೇಕ್ ಮಾಡಬೇಕೀಗ. ಸೊ ಅದನ್ನು ತೋರಿಸ್ತೀನಿ, ನಾವು ಏನೇನು ಮಿಕ್ಸ್ ಮಾಡ್ತಿದ್ದೀವಿ, ಏನೇನು ತಿಂತಿದ್ದೀವಿ ಅಂದ್ಬಿಟ್ಟು. ಗೈಸ್ ಇಲ್ಲೊಂದು ಕ್ಯೂಟಿ ಇದೆ ನೋಡಿ. ಏನಂತ ಯೋಚನೆ ಮಾಡ್ಬೋದು. ಇದು ಬಂದು ಒಂದು ಟೊಟಾಯ್ಸ್, ಇದು ಆಮೆ. ಕಚ್ಚಾಗಿ ಬರ್ತಿದೆ. ಸೊ ಈಗ ಓಟ್ಸ್ ಮೀಲ್ ಮಾಡ್ತಿರೋದು. ಸೊ ಓಟ್ಸ್ ಮೀಲಿಗೆ ಆಲ್ರೆಡಿ ಈಗ ಪೀನಟ್ ಬಟರ್ ರೆಡಿ ಇದೆ, ಓಟ್ಸ್ ಮೀಲ್ ರೆಡಿ ಇದೆ. ಸೊ ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ಟೆಚ್ಕೊಡೋಣ ನಮ್ಮದು. ಸೊ ನಮ್ದು ಟೆಚ್ಚು ಯಾವ್ದು ಗೊತ್ತಾ? ನಮ್ದು ಟೆಚ್ ಬಂದ್ಬಿಟ್ಟು ಸ್ವಲ್ಪ ನಾವೇ ಪ್ರೋಟೀನ್ ಪೌಡರ್ ಮಾಡ್ಕೊಡಿದ್ವಿ. ಗ್ಯಾಪ್ನಿಂದ ನಮ್ದು ವ್ಲಾಗ್ ನೋಡಿದ್ರೆ ನಿಮಗೆ ಗ್ಯಾಪ್ನ ಇರುತ್ತೆ. ನಂದೇ ಒಂದು ಪ್ರೋಟೀನ್ ಪೌಡರ್ ಮಾಡ್ಕೊಂಡಿದ್ದೆ. ಸೊ ಈಗ ಈ ಪ್ರೋಟೀನಲ್ಲಿ ಒಂದು ಸ್ವಲ್ಪ ಪ್ರೋಟೀನ್ ಪೌಡರ್ನ ಉದುರಿಸೋದು. ಸೊ ಗೈಸ್, ಸೊ ಓಟ್ ಮೀಲ್ಸ್ ರೆಡಿ ಇದೆ. ಸೊ ಟ್ರೈ ಮಾಡೋಣ. ಕೊನೆಗೆ ಈಗ ನನ್ನ ಲಾಗ್ನ ಟಾಪಿಗೆ ಲಾಸ್ಟಿಗೆ ಈಗ ಮೇಲ್ಗಡೆ ಬಂದಿದ್ದೀವಿ. ಮೇಲ್ಗಡೆ ಟೆರ್ರಸ್ ವ್ಯೂಸ್ ತೋರಿಸ್ತೀನಿ ನೋಡಿ. ಈ ಕಡೆ ಆಲ್ಮೋಸ್ಟ್ ಈ ಕಡೆ ನಾವು ನಿಂತ್ಕೊಂಡು ಆಲ್ಮೋಸ್ಟ್ ಎಲ್ಲ ಇಡೀ ಆ ಓಲ್ ದಾಸಹಳ್ಳಿನೇ ಕಾಣಿಸುತ್ತೆ. ತೋರಿಸ್ತೀನಿ ನೋಡಿ. ಇಲ್ಲಿ ಪೂರ್ತಿ ಇದೇ ನಮ್ಮ ದಾಸಹಳ್ಳಿ. ನಿಂತ್ಕೊಂಡ್ರೆ ಆ್ಯಕ್ಚುಲಿ ಎಲ್ಲ ಫುಲ್ ಇಡೀ ದಾಸಹಳ್ಳಿ ಕಾಣಿಸುತ್ತೆ.
ಇಲ್ಲಿಂದ ನೋಡಿದ್ರೆ ಇದು ಓಪೋಸ್ ಬಿಲ್ಡಿಂಗು. ಹಿಂಗೆ ಸೀದಾ ಹೋದ್ರೆ ಅಪಾರ್ಟ್ಮೆಂಟ್ಸ್ ಹಿಂಗಿದೆ, ಮತ್ತೆ ಒಂದು ಬ್ಯೂಟಿಫುಲ್ ಸನ್ಸೆಟ್ ಇದೆ ಇಲ್ಲಿ ನೋಡಿದ್ರೆ. ಆ್ಯಕ್ಚುಲಿ ನಮ್ಮದು ಅಲ್ಲಿ ಸ್ಕೂಲ್ ಕಾಣಿಸುತ್ತೆ ನಿಮಗೆ. ನಮ್ಮ ಸ್ಕೂಲ್ ತೋರಿಸ್ತೀನಿ, ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಸ್ಕೂಲ್ ನಮ್ಮದು. ಸೊ ಇದೇ ನಮ್ಮ ಸ್ಕೂಲು. ಸೊ ಇವತ್ತಿಗೆ ಇಷ್ಟೇ. ಸೊ ಈಗ ಮನೆಗೆ ಹೋಗಿ ಊಟ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ RCB ಮ್ಯಾಚ್ ಇದೆ ಇವತ್ತು. ಸೊ RCB ವರ್ಸಸ್ KKR. ಸೊ RCB ಮ್ಯಾಚ್ ನೋಡಿ ಹಂಗೆ ಮುಗಿಸೋದು. ಸೊ ಇವತ್ತಿಗಿನ ದಿನ ಇಷ್ಟೇ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನೆಕ್ಸ್ಟ್ ಸಿಗೋಣ. ಅಲ್ಲೇ ಸಿ ಯು, ಟಾಟಾ, ಬಾಯ್ ಬಾಯ್.